ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ದಿನ ಮಾಡಿಲ್ಲ ಅಂತ ಅಂದರೆ, ಆ್ಯಕ್ಚುಲಿ ಮಾಡಿದ್ದೆ ಒಂದು ಎರಡು ಮೂರು ವೀಡಿಯೋಸು ಮಾಡಿ ಅದನ್ನು ಅಪ್ಲೋಡ್ ಮಾಡಿದೆ, ಡಿಲೀಟ್ ಮಾಡಿದ್ದೆ. ಯಾಕೆ ಅಂದರೆ, ಇವಾಗ ಏನಂದರೆ ಸ್ವಲ್ಪ ಜನ ಇರ್ತಾರೆ, ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ಲೈಕ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಹೊಗಳಿಕೆ ಮಾತಾಡಿಬಿಟ್ಟು ಹಿಂದಗಡೆ ಹೋಗಿ ಬೇರೆ ಮಾತಾಡೋದು, ಮತ್ತು ಬೇರೆಯವ್ರ ಹತ್ರ ಲೈಕ್ ಕಮೆಂಟ್ ಪಾಸ್ ಮಾಡೋದು, ಆ ಥರ ಎಲ್ಲ ಮಾಡಿದಾಗ ಆ್ಯಕ್ಚುಲಿ ಇನ್ನು ಜಸ್ಟ್ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು, ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ಅವರಿಗೆ ಮಾಡೋಕ್ಕೇನೋ ಕೆಲಸ ಇಲ್ದಿರ ಈ ಥರ ಕಮೆಂಟ್ ಪಾಸ್ ಮಾಡ್ತಾರೆ ಅಂತ ಅಂದಾಗ ನಾನು ಯಾಕೆ, ಯಾರೋ ಏನೋ ಅಂತ ಅಂದರು, ಥರ್ಡ್ ಪರ್ಸನ್ ಯಾರೋ ಏನೋ ಮಾತಾಡ್ಕೋತಾರೆ, ಇಲ್ಲ ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕೆ ನಾನು ಯಾಕೆ ಸುಮ್ಮನೆ ಆಗಬೇಕು ಅಂತ ಅಂದ್ಕೊಂಡು ಸೊ ಫೈನಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಈ ಥರ ಜನದ್ದು ಕಮೆಂಟ್ಸು ಲೈಕ್ ನನಗನ್ಸೋ ಪ್ರಕಾರ ತೊಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿರುತ್ತೆ. ಸಮ್ಟೈಮ್ಸ್ ಇವಾಗ ನಾನು ಇಷ್ಟು ದಿನ ಅಂದ್ಕೊಂಡು ಫೈನಲಿ ಇವಾಗ ನಾನು ಯಾಕೆ ಊರಿಗೆ ಇಷ್ಟೊಂದು ರೆಸ್ಪಾಂಡ್ ಮಾಡ್ತಿದ್ದೀನಿ ಅಂತ ಅನಿಸ್ತು. ಸೊ ಬಟ್ ಏನು ಹರ್ಟ್ ಆಗಿದ್ದು ಅಂತ ಅಂದರೆ, ಇವಾಗ ಮನೆಗೆ ಬಂದಾಗ ಇಷ್ಟು ಚೆನ್ನಾಗಿ ಲೈಕ್ ತಿನ್ಕೊಂಡು ಉಣ್ಕೊಂಡು ಮಾತಾಡಿಕೊಂಡು ಗೊತ್ತಲ್ಲ ಹೋಗ್ತಾರೆ. ಬಟ್ ಹೋಗಿದ್ದಾದಮೇಲೆ ಯಾರ್ದೋ ಮಾತು ಕೇಳಿಕೊಂಡು ಅವಳಿಂಗೆ ಇವಳಂಗೆ ಆ ಥರ ಕಮೆಂಟ್ ಅನ್ನೆಸೆಸರಿ ಅಂತ ನಾನು ಅನ್ಕೋತೀನಿ. ಅದು ಅವರಿಗೂ ಕೂಡ ಯೂಸ್ಲೆಸ್ಸೇ ಅಂತ ನನಗನ್ಸುತ್ತೆ. ಈ ಥರ ಎಲ್ಲ ಮಾತಾಡಿದ್ರೆ ಏನು ಸಿಗುತ್ತೆ ಅಂತಲೇ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೂ ಜನ ಬಿಡಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅದು ಒಂದಕ್ಕೆ ಬೇಜಾರು. ಇವಾಗ ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ್ದು ವಿಷಯಕ್ಕೆ ನಾನು ತಲೆ ಹಾಕಲ್ಲ ಅಂತ ಅಂದಮೇಲೆ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಸ್ಟಿಲ್ ಊರವ್ರ ಬುದ್ಧಿ ಅದು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಇದನ್ನು ಡೈರೆಕ್ಟಾಗಿ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಇವತ್ತು ಮೂಡ್ ಅಪ್ಸೆಟ್ ಮಾಡ್ಕೊಂಡಿರ ಫೈನಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಯ್ ಬೇಬಿ ಬಾಯ್, ನನ್ನ ಮಗ ಮಲ್ಕೊಂಡಿದ್ದ, ಈಗ ಜಸ್ಟ್ ಎದ್ದು ಬಂದ. ಬಾಲೆ 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 ಚಾಮಿ, ಹಾಯ್ ಹಾಯ್ ಮಾಡು, ಹಾಯ್. ನೀನು ಕಾಲಿತ್ತಿ ಹಾಯ್, ಅಲ್ಲಿ 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 ಗುಡ್ ಆಫ್ಟರ್ನೂನ್ ಮಾಡ್ತೀಯಾನೆ. ಸೊ ಓಕೆ, ಕುಚಿ ಮಗನೆ ಕಾಲಿತ್ಕನ ನಾವು ಕಾಲಿತ್ತಿಕ್ತೀರ ನೀವು. ಸೊ ಆ್ಯಂಡ್ ಆಲ್ಸೋ ಇವತ್ತು ನಾನು ಒಂದು ಸಿಂಪಲಾಗಿ ಈಸಿಯಾಗಿ ಏನು ಮೇಕಪ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಪ್ರೊಫೆಷ್ನಲ್ ಏನಲ್ಲ, ಬಟ್ ಸ್ಟಿಲ್ ಒಂದು ತಕ್ಕ ಮಟ್ಟಕ್ಕೆ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನೋಡಿ, ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಅಲ್ಲ ಒಂದೇ
ಫಂಕ್ಷನ್ಸ್ ಆಗಿರ್ಬೋದು, ಆ ಥರ ಒಂದು ಟೈಮಲ್ಲಿ ಸಿಂಪಲ್ ಆಗಿ ಮತ್ತು ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡೋದು ಅಂತ ನೋಡೋಣ. ಈಗ ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಫಸ್ಟ್ ಪಾರ್ಟಿಗೆ ಹೋಗೋಣ ಮೇಕಪ್ದು. ಸೊ ಈಗ ಅದಕ್ಕಿಂತ ಮುಂಚೆ ಒಂದು ಕ್ಲಿಪ್ ಹಾಕೊಂಡು ನೀರನ್ನ ಕಂಪ್ಲೀಟಾಗಿ ಸೆಟಲ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು ಯಾವಾಗಲೂ ಟೋನರ್ ಆ್ಯಕ್ಚುಲಿ ಆಯಿಲ್ ಸ್ಕಿನ್ ಅವರಿಗೆ ಪ್ಲಮ್ ಆಲ್ಕೋಹಾಲ್ ಫ್ರೀ ಟೋನರ್ ಗ್ರೀನ್ ಟೀದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಟೋನರ್ ಹಾಕೋಣ. ಒನ್ 2 ಮಿನಿಟ್ಸ್ ಬಿಟ್ಟರೆ ಇದು ಫುಲ್ ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಸೊ ಉಳಿದಿರೋದನ್ನು ಹಾಗೆ ನೆಕ್ ಕೂಡ ಅಪ್ಲೈ ಮಾಡ್ಕೊಬೋದು. ಎಲ್ಲ ಏನು ಪ್ರೈಮರ್ ಮೇಕಪ್ ಮುಂಚೆ ಯೂಸ್ ಮಾಡ್ತಾರೆ, ನಾನು ಅದನ್ನು ಯೂಸ್ ಮಾಡಲ್ಲ. ಸೊ ನಾನು ಮಾಯ್ಶ್ಚರೈಸರೇ ಯೂಸ್ ಮಾಡ್ತೀನಿ. ಈಗ ಮಾಯ್ಶ್ಚರೈಸರ್ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಸೊ ನೆಕ್ಸ್ಟು ಕನ್ಸಿಲರ್ LA ಗರ್ಲ್ದು ಕೈಯಲ್ಲೇ ಹಾಕೋತೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಪ್ರೊಫೆಷ್ನಲ್ ಅಲ್ಲ. ಸೊ ನಾನು ಯೂಶ್ವಲಿ ಹೇಗೆ ಮೇಕಪ್ ಮಾಡ್ಕೊತೀನಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲೈಕ್ ಯಾರನ್ನ ಪ್ರೊಫೆಷ್ನಲ್ಸ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಬೈಕೊಂಬಿಡಿ, ಅದಂಗಲ್ಲ ಮಾಡೋದು ಹಿಂಗಲ್ಲ ಅಂತ. ಐ ಆಮ್ ಜಸ್ಟ್ ಏನಂತಾರೆ ಈಗ ಟ್ರೈಯಿಂಗ್ ಅಂತ ಏನು ಹೇಳ್ತಾರಲ್ಲ ಆ ಪಾರ್ಟ್ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ. ಲೈಕ್ ನನಗೆ ಏನು ಗೊತ್ತೋ ಆ್ಯಂಡ್ ಇಲ್ಲಿ ಸೊ ಈಗ ಇಷ್ಟಾಯಿತು. ನಾನು ಇದನ್ನು ಹಾಗೆ ಮೇಲೆ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ಬಿಕಾಸ್ ನನ್ನದು ಐಸು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಸ್ವಲ್ಪ ಮೇಲೆ ಕೂಡ ಅಪ್ಲೈ ಮಾಡ್ಕೋತೀನಿ. ಯಾವುದೇ ರೀತಿಯಾದಂಥ ಬ್ರಷ್ ಎಲ್ಲ ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡಲ್ಲ. ಸೊ ಈಗ ನೆಕ್ಸ್ಟು ಟಪ್ ಮಾಡಿಬಿಟ್ಟು ಸೊ ನೀವು ನೋಡ್ಬೋದು ಈಗ ಡಾರ್ಕ್ ಸರ್ಕಲ್ಸ್ ಮಾಯ. ಆ್ಯಂಡ್ ಆ್ಯಕ್ಚುಲಿ ಒಂದು ಹೇಳಕ್ಕೆ ಮರ್ತೆ, ಒಬ್ಬೊಬ್ಬರು ಲೈಕ್ ಫೌಂಡೇಶನ್ ಹಚ್ಚಿದ್ಮೇಲೆ ಇದನ್ನು ಹಚ್ಕೋತಾರೆ, ಫೌಂಡೇಶನ್ ಹಚ್ಚಿದ್ಮೇಲೆ ಹಚ್ತಾರಾ ಇಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಮಾಡೋದು ಹೆಂಗೆ ಹಂಗೆ ತೋರಿಸ್ತಿದ್ದೀನಿ. ಅದನ್ನೇ ಸ್ವಲ್ಪ ತಗೊಂಡು ಈ ನೋಸ್ ಸೈಡಲ್ಲಿ ಇರುತ್ತಲ್ಲ ಇಲ್ಲಿಗೆ ಹಾಕ್ಬಿಡೋದು ಅಷ್ಟೇ. ಸೊ ಈಗ ನೋಡ್ಬೋದು ನೀವು ಡಾರ್ಕ್ ಸರ್ಕಲ್ ಹೋಯ್ತು. ಆಯಿತು. ಈಗ ನೆಕ್ಸ್ಟು ಇಲ್ಲೇ ಸ್ವಲ್ಪ ಡಬ್ ಮಾಡಿಬಿಟ್ರೆ ಆಯಿತು. ಗೊತ್ತಾಗ್ತಾ ಇದೆಯಾ? ಕೈಯಲ್ಲೇ ಮಾಡ್ತಾಯಿದ್ದೀನಿ. ಚೂರು ಸೆಟ್ ಆಯಿತು. ಈಗ ನೀವು ನೋಡ್ತಿದ್ದೀರಾ ಆಯಿತು. ಓಕೆ, ಅದನ್ನೇ ಸ್ವಲ್ಪ ತೆಗ್ದು ಹಿಂಗೆ ಮಾಡ್ಕೊಬಿಟ್ರೆ ಸೊ ಈಗ ಫೋರ್ಹೆಡ್ ಕೂಡ ಮುಗೀತು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದರೂ ಪ್ರೊಫೆಷ್ನಲ್ಸ್ ಆಗಿದ್ದರೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕ್ಬೇಡಿ. ನಾನು ಪ್ರೊಫೆಷ್ನಲ್ ಅಲ್ಲ, ಐ ಆಮ್ ಜಸ್ಟ್ ಶೋಯಿಂಗ್ ನಾನು ಹೆಂಗೆ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಸೆಟ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಸ್ಟೆಪ್ ಲ್ಯಾಕ್ಮಿ ಮಿನಿ ಫೌಂಡೇಶನ್ ಇದನ್ನು ಯೂಸ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್
ಅಷ್ಟೊಂದು ಕಾಸ್ಟ್ಲಿ ಏನಂತಾರೆ ಫೌಂಡೇಶನ್ ಯೂಸ್ ಮಾಡೋ ಬದಲು ಇದು ಬೆಟ್ರ್ ಅನ್ಕೋತೀನಿ. ಫುಲ್ ಕಂಪ್ಲೀಟ್ ಕವರೇಜ್ ಕೂಡ ಕೊಡುತ್ತೆ ನಮಗೆ. ಸೊ ನೀವು ನೋಡ್ಬೋದು. ಸೊ ಇದು ಈಗ ಸೆಟ್ ಆಗಿದೆ. ಐ ಆಮ್ ಅಪ್ಲೈಯಿಂಗ್. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ ಕಲರ್ ಫೌಂಡೇಶನ್. ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಕತ್ತಿಗೆ ಕೂಡ ಹಾಕೋತೀನಿ, ಬಿಕಾಸ್ ಕತ್ತು ಕಲರ್ ಚೇಂಜಸ್ ಗೊತ್ತಾಗಬಾರ್ದಲ್ವಾ. ಸೊ ಓಕೆ, ದಿಸ್ ಈಸ್ ಎನಫ್ ಐ ಗೆಸ್. ಪರಿಸ್ಥಿತಿ ಹಿಂಗಿದೆ. ಸೊ ಲೈಕ್ ಇವಾಗ ಟಪ್ ಟಪ್ ನಾರ್ಮಲ್. ಸೊ ಇವಾಗ ಇಷ್ಟಾಯಿತು, ಕಂಪ್ಲೀಟ್ ಲುಕ್ ನೋಡ್ಬೋದು ನೀವು. ಹೆವಿಯಾಗಿ ಹೋಗೋದಕ್ಕಿಂತ ಲೈಟಾಗಿ ಹಾಕ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಕಾಂಟೋರಿಂಗ್ ಇನ್ಸೈಡ್ದು ತೊಗೊಂಡಿದ್ದೀನಿ ನಾನು. ಸೊ ಅಲ್ಲಿ ಒಂದು ಸ್ವಲ್ಪ ಇಲ್ಲಿ ಆ್ಯಂಡ್ ಸೊ ಲೈಕ್ ಡಬಲ್ ಚಿನ್ ಏನಾದರೂ ಇತ್ತು ಅಂದರೆ ಇಲ್ಲಿ ಸೈಡ್ಸಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರೆನೆ ಶೇಡ್ಸ್ ಡಿಫ್ರೆಂಟ್ ಕಲರ್ದು ತೊಗೊಂಡಿದ್ದೀನಿ. ಇದು ಲೈಕ್ ಚಿಕ್ಕಿನ ಥರ ಕೂಡ ಆಗುತ್ತೆ. ಆಯಿತು. ಆ್ಯಂಡ್ ಒಂದು ನೆಕ್ಸ್ಟ್ ಕಲರಿಗೆ ಹೋಗೋಣ. ಈಗ ನಾನಿಲ್ಲಿ ಪಿಂಕ್ ಅಪ್ಲೈ ಮಾಡಿದ್ದೀನಿ. ಸೊ ಇದಾದಮೇಲೆ ಒಂದು ನಾರ್ಮಲ್ ಸ್ವಲ್ಪ ಲೈಟಾಗಿ ಇರುವಂಥದ್ದು. ಓಕೆ, ಇದು 3 ಹಿಂಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ದಟ್ಸ್ ಓಕೆ. ಸೊ ಇಷ್ಟಾದಮೇಲೆ ಬ್ಲೆಂಡರ್ ತೊಗೊಂಡು ಸೊ ಟಡಾ ಡಬಲ್ ಚಿನ್ನಾಯ. ಸೊ ಆ್ಯಕ್ಚುಲಿ ಇರಲಿಲ್ಲ, ನನಗೆ ಇಲ್ಲ. ಸಿ ನಂದು ಸ್ವಲ್ಪ ಬಲ್ಜ್ ಆಗಿರೋದ್ರಿಂದ ಲೈಕ್ ಇಲ್ಲೊಂಚೂರು ಪಾಯಿಂಟ್ ಥರ ಕಾಣಿಸುತ್ತೆ. ಸೊ ಇಷ್ಟು ಅದೇನಾಗುತ್ತೆ ಗೊತ್ತಾ, ಲೈಕ್ ಅಪೋಲ್ಡ್ ನಾನು ಒನ್ ಸೈಡ್ ಮಾಡಿ ತೋರಿಸ್ಬೇಕಿತ್ತು. ಸೊ ಹೀಗೆ ಲೈಕ್ ಈಗ ಚಿನ್ ಪಾಯಿಂಟ್ ಆಗಿರೋದು ಗೊತ್ತಾಗುತ್ತಲ್ಲ. ಈಗ ನೆಕ್ಸ್ಟು ಸೆಟ್ಟಿಂಗ್ ಪೌಡರ್. ನಾನು ಇನ್ಸೈಡ್ದು ತುಂಬ ಚೆನ್ನಾಗಿದೆ. ಇದು ಲೂಸ್ ಪೌಡರ್. ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಸೊ ದಟ್ ಅದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಮಗೆ. ಸೊ ಟನ್ 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 ಒಂಚೂರು ಅದೇ ಬ್ರಷಲ್ಲಿ ಹಿಂಗೆ ಹಾಕ್ಕೊಂಡು ಸೊ ಇಷ್ಟಾಯಿತು. ಈಗ ಈ ಅಪ್ಲಿಕೇಶನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಒಂದೊಳ್ಳೆ ಬ್ರಷ್ ತೊಗೊಂಡು ಹಿಂಗೆ ವೈಪ್ ಮಾಡೋದು.
ಸೊ ಆಯಿತು. ಈಗ ಸಿ ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಐ ಮೇಕಪ್. ಓಕೆ, ಐ ಮೇಕಪ್ ಮಾಡೋಕ್ಕೆ ನನ್ನ ಹತ್ರ ಎರಡಿದೆ. ಒಂದು ಶಿಲಾಸ್ ಅವ್ರದ್ದು, ಇನ್ನು ಒಂದು ಆ್ಯಕ್ಚುಲಿ ಇದು ಮ್ಯಾಕ್ದು. ಇದು ಮುರಿದೋಗ್ಬಿಟ್ಟಿದೆ, ನನ್ನ ಮಗ ಮುರಿದಾಕ್ಬಿಟ್ಟಿದ್ದಾನೆ. ಸೊ ಇದು ನಾನು ತೊಗೊಂಡು ತುಂಬ ವರ್ಷ ಆಯಿತು. ಯೂಶ್ವಲಿ ನಾನು ಐಸಿಗೆಲ್ಲ ಅಷ್ಟು ಪಾಪಾಗಿ ಯೂಸ್ ಮಾಡಲ್ಲ. ಸೊ ಇವತ್ತು ಅನ್ಕೋತಿದ್ದೀನಿ ಏನಾದರೂ ಲೈಕ್ ಟ್ರೈ ಮಾಡೋಣ ಅಂತ. ಬ್ರಷಸ್. ಓಕೆ, ಈಗ ಬ್ರಷ್ ತೊಗೊಂಡು ನನಗೆ ಯಾವುದಕ್ಕೆ ಯಾವುದು ಏನು ಅದೆಲ್ಲ ಗೊತ್ತಿಲ್ಲ. ಏನು ಬ್ರಷಸ್ ನಾನು ಯೂಸ್ ಮಾಡ್ತೀನಿ, ನನಗೆ ಯಾವ್ದು ಗೊತ್ತಿದೆ ಆ ಬ್ರಷಲ್ಲಿ ಮಾಡಿ ತೋರಿಸ್ತೀನಿ. ಸೊ ನಾನು ಈ ಬ್ರಷ್ ಯೂಸ್ ಮಾಡ್ತೀನಿ. ಓಕೆ, ಈ ಬ್ರಷು ಬ್ಲ್ಯಾಕ್ ಯೂಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಐ ವಿಲ್ ಗೋ ವಿತ್ ದ್ಯಾಟ್. ಆ್ಯಕ್ಚುಲಿ ಇದು ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ. ಇವಾಗ ಇಷ್ಟ ಆದಮೇಲೆ ಬ್ಲೂ ಕಲರ್, ಹಾಗಾಗಿ I'm going this gold one, Lakme eyeliner. Blue, ಲೈನರ್ನ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಲೈಟ್ ಈ ಕಲರ್ ತಗೊಂಡು ಸೊ ಆಯಿತು. ಈಗ ಐ ಮೇಕಪ್ ಆಯಿತು. ಐ ಏನು ಸ್ವಲ್ಪ ಡಾರ್ಕಾಗಿ ಮೇಕಪ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಲೈಟಾಗಿ ಲಿಪ್ಪಿಗೆ ಹೋಗ್ತಿದ್ದೀನಿ. ಸೊ ಯಾವಾಗಲೂ ಲಿಪ್ ಲೈನರ್ ಹಚ್ಚೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾವು ಲಿಪ್ಸ್ಟಿಕ್ನ ತಿನ್ಕೊಂಡ್ಬಿಟ್ರು ಲಿಪ್ ಲೈನರ್ ಇರುತ್ತೆ. ನೋ, ಐ ಆಮ್ ಜಸ್ಟ್ ಜೋಕಿಂಗ್. ಏನಂದರೆ ಇವಾಗ ಯಾವುದೇ ಒಂದು ಲಿಪ್ಸ್ಟಿಕ್ ಹಚ್ಚಿಕೊಂಡ ಮೇಲೆ ಲಿಪ್ಸು ತುಂಬ ಬೋಲ್ಡ್ ಮತ್ತು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಅಂದರೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆಲ್ ಗರ್ಲ್ಸ್ ಟ್ರೈ ಇಟ್. ಸೊ ನೆಕ್ಸ್ಟು ನಾನು ರೋಸಿ ಲಿಪ್ಸ್, ಲ್ಯಾಕ್ಮಿ ರೋಸಿ ಲಿಪ್ಸ್ ನ್ಯೂಡ್ ಕಲರ್. ನನಗೆ ಈ ಲಿಪ್ಸ್ಟಿಕ್ದು ಸ್ಮೆಲ್ ತುಂಬ ಇಷ್ಟ, ಸೂಪರಾಗಿದೆ. ಐಸು ಒಂದು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಲಿಪ್ಸ್ಟಿಕ್ ಲೈಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ನಿಮಗೆ ಮ್ಯಾಟ್ ಫಿನಿಶಿಂಗ್ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ಲಿಪ್ ಗ್ಲಾಸ್.
ಲಿಪ್ ಗ್ಲಾಸ್. ಓಕೆ, ಈಗ ಕಂಪ್ಲೀಟ್ ಮೇಕಪ್ ಹೀಗಿದೆ. ಸೊ ಹೀಗಿದೆ ಮೇಕಪ್. ನಿಮಗೆ ಹೇಗೆ ಅನಿಸುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ಕು ಅಂತ? ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಬೇಕು ಅಂತಂದರೆ ಅಫ್ಕೋರ್ಸ್ ಯು ಕ್ಯಾನ್ ಗೋ ಫಾರ್ ಸೆಟ್ಟಿಂಗ್ ಸ್ಪ್ರೇ ಆರ್ ಮೇಕಪ್ ಫಿಕ್ಸರ್ ಏನಿದೆ ನೀವು ಅದನ್ನು ಯೂಸ್ ಮಾಡ್ಬೋದು. ನಾನು ಮಾತ್ರ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಮೊದಲು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಮೇಕಪ್ ತುಂಬ ಹೊತ್ತು ಇಟ್ಕೊಂಡ್ರೆ ಸಿಕ್ಕಾಬಟ್ಟೆ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಮೇಕಪ್ ಅಂದರೆ ಮೋರ್ ದ್ಯಾನ್ 3 hours ನನ್ನ ಫೇಸಲ್ಲಿ ಮೇಕಪ್ ಇದ್ದರೆ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಮೇಕಪ್ ಯೂಶಲಿ ಬೇಗ ರಿಮೂವ್ ಮಾಡಿಬಿಡ್ತೀನಿ. ಸೊ ದಿಸ್ ಈಸ್ ವೈ ನಾನು ಸೆಟ್ಟಿಂಗ್ ಸ್ಪ್ರೇ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಿಮಗೆ ನನ್ನ ಮೇಕಪ್ ಲುಕ್ಕು ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ಒನ್ ಮರ್ತೋಗ್ಬಿಟ್ಟೆ, ಹೈಲೈಟರ್ ತುಂಬ ಇಂಪಾರ್ಟೆಂಟ್. ಸೊ ಹೈಲೈಟರ್ ಬ್ರಷ್ ತೊಗೊಂಡು, ಸೊ ನಾನಿಲ್ಲಿ ಹುಡಾ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯೂಶಲಿ ನಾನು ತುಂಬ ಹೆವಿಯಾಗೆಲ್ಲ ಹೋಗಲ್ಲ. ಸೊ ಚೀಕ್ಗೆ ಐ ಆಮ್ ಟೇಕಿಂಗ್ ದಿಸ್ ಪಿಂಕ್. ಆಲ್ರೆಡಿ ಪಿಂಕ್ ಅಪ್ಲೈ ಮಾಡಿರೋದ್ರಿಂದ ಸೊ ಅದು ಮಾಡಿ ಆ್ಯಂಡ್ ಈ ಕಾರ್ನರಲ್ಲಿ ಆಲ್ಮೋಸ್ಟ್ ಇಲ್ಲಿ ಇದು ಲೋಟಸ್ದು ಹೆಸರೆಲ್ಲ ಹೋಗ್ಬಿಟ್ಟಿದೆ. ಯೂಶ್ವಲಿ ಯೂಸ್ ಮಾಡಲ್ಲ ಜಾಸ್ತಿ, ಸೊ ಯಾವಾಗೋ ಒಂದ್ಸತಿ ಯೂಸ್ ಮಾಡೋದು. ಲೋಟಸ್ದು ನನಗೆ ಪರ್ಸ್ನಲಿ ಫೇವ್ರೆಟ್. ಸೊ ಬೇಕಿದ್ದರೆ ಇದು ಕೂಡ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಐಲ್ಯಾಶಸ್ಸು ನಂದು ಆಲ್ರೆಡಿ ಲ್ಯಾಶಸ್ ಚೆನ್ನಾಗಿದೆ, ಸೊ ನಾನು ಐಲ್ಯಾಶಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ಈಗ ಫುಲ್ ಡನ್. ಓಕೆ, ಡನ್ ವಿತ್ ದ ಮೇಕಪ್. ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾಯಿದೆ ಫೇಸು. ಹೈಲೈಟರ್ ಡಸ್ ಇಟ್ ವೆಲ್. ನೋಡಿ, ನಿಮಗೆಲ್ಲ ನನ್ನ ಮೇಕಪ್ ಅಂದರೆ ಏನು ಟೈಮ್ ತೊಗೊಳತ್ತೆ ಅಂತಂದರೆ 5, ಬಿಕಾಸ್ ನನಗೆ ಐ ಮೇಕಪ್ ಅಂತೂ ಒಂಚೂರು ಝೀರೋ ನಾಲೆಜ್, ಅದರಲ್ಲಿ ಒಂಚೂರು ಗೊತ್ತಿಲ್ಲ. ನಾನು ಜಸ್ಟ್ ಸುಮ್ಮನೆ ರ್ಯಾಂಡಮಾಗಿ ಏನೋ ಒಂದು ಅಪ್ಲೈ ಮಾಡಿದೆ. ಯೂಶ್ವಲಿ ಹೀಗೆ ಏನು ಲೈಕ್ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಕಲರ್ ಆಡ್ಕೋಬೇಕು ಅಂತ ಅನಿಸುತ್ತೆ ಯು ಕ್ಯಾನ್ ಗೋ ಫಾರ್ ಇಟ್ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಈಗ ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ದಯವಿಟ್ಟು ಹೆಂಗೆ ಕಾಣಿಸ್ತಾಯಿದೆ, ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಸಿಂದ ಹೆಲ್ಪ್ ಆಗ್ತಾಯಿದೆ ಇಲ್ಲ. ಅಕಸ್ಮಾತ್ ನೀವು ನೋಡ್ತಿರೋರಿಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಆದರೂ ಮಾಡಿ. ಆ್ಯಂಡ್ ಈಗ ಕಂಪ್ಲೀಟ್ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಕಂಪ್ಲೀಟ್ ವಿಡಿಯೋ ಮೇಕಪ್ ಲುಕ್, ಕಂಪ್ಲೀಟ್ ಮೇಕಪ್ ಲುಕ್ ಹೀಗಿದೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡಿ ನೀವು.
ಸೊ ನನ್ನ ಮೇಕಪ್ ನಿಮಗೆ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ನೀನು ಬಾಯ್ ಮಾಡು ಮಗನೇ, ನೀನು ಬಾಯ್ ಮಾಡು. ಬಾಯ್. ಓಕೆ ಬಾಯ್ ಬಾಯ್. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಲೈಕ್ ಶೇರ್ ಮಾಡ್ತಾ ಇರಿ ಅಂತ ಕೇಳ್ತಾ ನಮಸ್ತೆ, ಬಾಯ್ ಬಾಯ್.